ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಇಷ್ಟೇ. ಇತ್ತೀಚೆಗೆ KPSC ನಡೆಸ್ತಾ ಇರೋ ಎಕ್ಸಾಮಲ್ಲಿ ಅವ್ಯವಹಾರಗಳು ನಡೀತಾ ಇದೆ ಅಂತ ಸುದ್ದಿಗಳು ಕೇಳಿಬರ್ತಿವೆ. ಎಕ್ಸಾಂಪಲ್, ಇತ್ತೀಚೆಗಷ್ಟೇ CTI ಫಲಿತಾಂಶ ಹೊರಬಿದ್ದಿದೆ. ಅದರಲ್ಲಿ ಎರಡೇ ಡಿಸ್ಟ್ರಿಕ್ ಆದಂಥ ವಿಜಯನಗರ ಮತ್ತು ಬೆಳಗಾಮಿಂದ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ ಅನ್ನೋ ಒಂದಾದರೆ, ಇನ್ನೊಂದು ರೀಸೆಂಟಾಗಿ KE ಅವರು ನಡೆಸಿರೋ ಎಕ್ಸಾಮಲ್ಲಿ ತುಂಬ ಕಡಿಮೆ ತೆಕ್ಕೊಂಡಿರೋ ವಿದ್ಯಾರ್ಥಿಗಳು CTI ಲಿಸ್ಟಲ್ಲಿದ್ದಾರೆ ಅನ್ನೋದು ಇನ್ನೊಂದು ಕಂಪ್ಲೇಂಟ್ಸು. ಇದೆರಡರ ಜೊತೆಗೆ ಮತ್ತು ಮೊನ್ನೆ ಮಾಡಿದ್ದಂತಹ KS ಗೆಜೆಟೆಡ್ ಎಕ್ಸಾಮ್ಸಲ್ಲಿ ಆಲ್ಮೋಸ್ಟ್ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಯಾರೂ ಕೂಡ ಲಿಸ್ಟಲ್ಲಿಲ್ಲ ಬಿಕಾಸ್ ಆಫ್ ದ ಟ್ರಾನ್ಸ್ಲೇಷನ್ ಇಶ್ಯೂ ಅನ್ನೋದು ಮೂರನೇ ಸುದ್ದಿ. ಇದರಿಂದ ನಾವು ಸರ್ಕಾರದಲ್ಲಿ ಮತ್ತು KPSCಯಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕರ್ನಾಟಕದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಮಲ್ಲಿ ಓದ್ದವರಿಗೆ ಈ ಥರ ಅನ್ಯಾಯ ಆದರೆ ನಾವುಗಳೆಲ್ಲ ಹೇಗೆ UPSC ಎಕ್ಸಾಮ್ ಬರೆಯೋದು, ಅಲ್ಲಿ ಪಾಸಾಗೋದು ಅನ್ನೋದು. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗಬೇಕು. ಇಷ್ಟು ತುರಾತುರಿಯಲ್ಲಿ ಎಕ್ಸಾಮ್ಸ್ ಮೇನ್ಸ್ ನಡೆಸ್ತಾ ಇದ್ದಾರೆ ಅಂದರೆ ಮತ್ತೆ ಡೌಟ್ಸ್ ಬರುತ್ತೆ. ಯಾಕೆಂದರೆ ಕೋರ್ಟ್ ಹೇಳಿದೆ ರಿಪೋರ್ಟ್ಸ್ ಕೊಡಿ ಅಂತ. ಆ ರಿಪೋರ್ಟ್ ಕೊಡೋಕ್ಕಿಂತ ಮುಂಚೆ ಎಕ್ಸಾಮ್ ರಿಸಲ್ಟ್ ಬಿಟ್ಟಿದ್ದಾರೆ, ದಟ್ಸ್ ಓಕೆ. ಬಟ್ ಅದು ಯಾಕೆ ಹೀಗಾಯಿತು? ಗ್ರೇಸ್ ಕೊಟ್ಟಿದ್ದಾರೆ. ಆ ಗ್ರೇಸ್ ಕೊಟ್ಟಿರೋದ್ರಿಂದ ಕೆಲವು ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಇನ್ಕ್ರೀಸ್ ಆಗಿಲ್ಲ, ಕೆಲವರಿಗೆ ಆಲ್ಮೋಸ್ಟ್ 12 ಮಾರ್ಕ್ಸ್ ಕೊಟ್ಟಿರೋ ಎಲ್ಲ ಗ್ರೇಸು ಸಿಕ್ಕಿದೆ. ಸೊ ಹೀಗಾಗಿ ಮಾರ್ಕ್ಸಲ್ಲಿ ಅತಿಯಾದ ಅಂತರಗಳು ವೇರಿ ಆಗಿದೆ. ಇದರಿಂದ ಏನು ಅಂತಂದರೆ 4-5 ವರ್ಷ ಕಷ್ಟಪಟ್ಟು ಓದಿರೋ ಕೆಲವು ವಿದ್ಯಾರ್ಥಿಗಳು ಅರ್ಧ ಅಥವಾ 1 ಮಾರ್ಕ್ಸಿಂದ ಲಿಸ್ಟಿಂದ ಹೊರಗುಳಿದಿದ್ದಾರೆ. ಈಗ ಮೀನ್ಸ್ ಬರೆಯೋ ಅವಕಾಶನೇ ಕೊಡದೆ ಒಬ್ಬ ವಿದ್ಯಾರ್ಥಿನ ಪ್ರಿಲಿಮ್ಸಲ್ಲೇ ಹೊರಗೆ ಬಂದರೆ ಅವ್ರ ನೋವು ತುಂಬ, ಅದನ್ನು ಊಹಿಸ್ಕೊಳ್ಳೋಕ್ಕೂ ಆಗೋದಿಲ್ಲ, ಅಷ್ಟು ದೊಡ್ಡ ಶಾಕ್ ಆಗಿರುತ್ತೆ. ಇದು ಸಮಸ್ಯೆ ಕೇವಲ ಒಬ್ಬರು ಇಬ್ಬರಿಗಲ್ಲ, ಆಲ್ಮೋಸ್ಟ್ ಸೀರಿಯಸ್ ಆಗಿ ಓದಿದಂಥ 50% ಆಫ್ ದ ಸ್ಟೂಡೆಂಟ್ಸಿಗೆ ಈ ಸಮಸ್ಯೆ ಆಗಿದೆ. ಇದರ ಪರವಾಗಿ ಇದರಿಂದ ನಾನು ಈಗ ನೋವು ಅನುಭವಿಸ್ತಿರೋ, ಅನ್ಯಾಯ ಆಗಿರೋ ಎಲ್ಲ ಕನ್ನಡ ಮೀಡಿಯಂ ಮತ್ತು ರೂರಲ್ ವಿದ್ಯಾರ್ಥಿಗಳ ಪರವಾಗಿ ನಾನು ಸರ್ಕಾರದಲ್ಲಿ ಮತ್ತು KPSCಯಲ್ಲಿ ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವ ಸ್ಟೂಡೆಂಟ್ಸ್ಗೂ ಅನ್ಯಾಯ ಆಗದಿರೋ ರೀತಿ ಯಾವುದಾದ್ರೂ ಡಿಸಿಷನ್ ತೊಗೊಂಡು ಮೇನ್ಸ್ ಎಕ್ಸಾಮ್ಸ್ನ ಮಾಡಿ. ಬಿಕಾಸ್ ಮಾಡೋದೇ KPSC 5 ವರ್ಷಕ್ಕೊಂದ್ಸಲ. ಆ 5 ವರ್ಷಕ್ಕೊಂದ್ಸಲನೂ ಕೂಡ ಅವಕಾಶ ಸಿಕ್ಕಿಲ್ಲ ಅಂದರೆ ಮತ್ತೆ 5 ವರ್ಷ ಕೂತು ಓದುವಷ್ಟು ಪೇಷನ್ಸು ಇರೋದಿಲ್ಲ, ಅಷ್ಟು ಸಮಯನೂ ಇರೋದಿಲ್ಲ. ಇದ್ರ ಬಗ್ಗೆ ಗೌರ್ಮೆಂಟ್ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ಒಂದು ಒಳ್ಳೆಯ ಡಿಸಿಷನ್ ತಗೊಂಡು ಎಲ್ಲ ಸ್ಟೂಡೆಂಟ್ಸ್ಗಳ ಪರವಾಗಿ ಅವರಿಗೆ ನ್ಯಾಯ ಸಿಗೋ ಥರ ಮಾಡಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು.